ಈ ಪವರ್ ಬೀಡರ್ ಬೇಕು ಅಂದರೆ ಇಲ್ಲಿ ಬಂದು ಕೂಡ ನೋಡ್ಬೋದು. ಇಲ್ಲಿ ಬಂದರೆ ಡೆಮೋ ನೋಡೋ ವ್ಯವಸ್ಥೆ ಇರುತ್ತೆ. ಇಲ್ಲಿ ಡೆಮೋ ಹೊಡ್ಕೊಂಡು ಕೂಡ ಇದು ನೋಡ್ಕೊಂಡು ಹೋಗ್ಬೋದು. ಬೇಕು ಅಂತ ತಗೊಬೋದು, ಬೇಡ ಅಂದ್ರೆ ವಾಪಸ್ ಕೂಡ ಹೋಗ್ಬೋದು. ಇದು 28,000 ಕೊಡ್ತಾ ಇದ್ದೀವಿ, ಪ್ಲಸ್ 1 ಇಯರ್ ವಾರಂಟಿ ಕೂಡ ಇದು ಈ ಇಂಜಿನ್ಗೆ ಕೊಡ್ತಾ ಇದ್ದೀವಿ. 1.5 ಅಡಿಯಿಂದ 3.5 ಅಡಿ ತನಕ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿಬೋದು. ಇನ್ಕ್ಲೂಡಿಂಗ್ ಯಾವ್ಯಾವ ಬೆಳೆಗಳಲ್ಲಿ ಹೊಡಿಬೋದು ಅಂತಂದರೆ, ಈಗ ಟೊಮೆಟೊ ಆಗಿರ್ಬೋದು, ಟೊಮೆಟೊ ಒಳಗೆ ಹೊಡಿಬೋದು, ಮತ್ತು ಚೊಟ್ಟು, ಬೀನ್ಸು, ಮತ್ತು ಇದು ಅಥವಾ ಬೇರೆ ಇಂಟರ್ ಕಲ್ಟಿವೇಷನ್ ಬೆಳೆಗಳು, ತಂತಿ ದಾರ ಕಟ್ತಕ್ಕಂಥ ಬೆಳೆಗಳೊಳಗೆ ಎಲ್ಲ ಬೆಳೆಗಳೊಳಗೂ ಕೂಡ ಕಲ್ಟಿವೇಷನ್ ಮಾಡ್ಬೋದು. ಇದರಲ್ಲಿ ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪವರ್ ವೀಡರ್ನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈಗ ಈ ಪ್ರೈಸಲ್ಲೇ ಪವರ್ ವೀಡರ್ನ ಕೊಡ್ತಾ ಇದ್ದೀವಿ, ಹಂಗಾಗಿ ಮತ್ತೆ ಹೊಸ್ದಾಗಿ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಾಗಿಲ್ಲ. ಇದನ್ನು ಈ 28,000ಕ್ಕೆ ಈಗ ವೀಡರ್ನ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಅಂಗಡಿ ಬಂದ್ಬಿಟ್ಟು ಶ್ರೀ ರಂಗನಾಥ ಅಗ್ರಿಕೇರ್ ಅಂತೇಳಿ ಚಿಕ್ಕಮಗಳೂರು ಡಿಸ್ಟಿಕ್ ಕಡರ ತಾಲೂಕು ಬೀರರಾಜೇಂದ್ರ ರೋಡಲ್ಲಿ ಅಂಗಡಿ ಬರುತ್ತೆ. ಈ ಪವರ್ ವೀಡರ್ ಬಂದು 28,000ಕ್ಕೆ ಕೊಡ್ತಾ ಇದ್ದೀವಿ. ಅಂದರೆ 28,000ಕ್ಕೆ 7 HP ಪವರ್ ವೀಡರು, 7 HP ಪವರ್ ವೀಡರು ಈಗ ಮೊದಲಿಂದಲೂ 28,000 ಕೊಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ನಾವು ಕೊಡ್ತಾ ಇರೋದು ಒಂದು ಫಸ್ಟ್ ನೇಗ್ಲು ಬರ್ತಾ ಇತ್ತು, ಈಗ ಬಟ್ ನೇಗ್ಲು ಬರ್ತಾ ಇಲ್ಲ, ಬರೀ ಒಂದು ಸೆಟ್ ರೋಟಾವೇಟರ್ ಬರ್ತಾ ಇದ್ವಿ. ಮೊದಲೇ ನೇಗ್ಲು ಕೊಡ್ತಾ ಇದ್ವಿ, ನೇಗ್ಲು ಈಗ ಬರ್ತಾ ಇಲ್ಲ, ಬಂದಿದ್ರು ಕೊಡ್ತಾ ಇದ್ವಿ. ನೇಗ್ಲು ಬರ್ತಾ ಇಲ್ಲ, ಒಂದು ಸೆಟ್ ರೋಟಾವೇಟರ್ ಬರ್ತಾ ಇದೆ 32 ಬ್ಲೇಡಿಂದು. ಇದು ಬಂದು 4 ಸೆಟ್ ಬರುತ್ತೆ. ಇದ್ರ ಅಡ್ಜಸ್ಟಬಲ್ ಮಾಡ್ಕೊಂಡು ಹೊಡಿಬೋದು. 1.5 ಅಡಿಯಿಂದ 1.5 ಅಡಿ ದಾಯಕ್ಕೆ, ಮತ್ತು ಇದು 2 ಅಡಿ ದಾಯಕ್ಕೆ, 2.5 ಅಡಿ ದಾಯಕ್ಕೆ, 3.5 ಅಡಿ ದಾಯಕ್ಕೆ, 1.5 ಅಡಿಯಿಂದ 3.5 ಅಡಿ ತನಕ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿಬೋದು. ಇನ್ಕ್ಲೂಡಿಂಗ್ ಯಾವ್ಯಾವ ಬೆಳೆಗಳಲ್ಲಿ ಹೊಡಿಬೋದು ಅಂತಂದರೆ, ಈಗ ಟೊಮೆಟೊ ಆಗಿರ್ಬೋದು, ಟೊಮೆಟೊ ಒಳಗೆ ಹೊಡಿಬೋದು, ಮತ್ತು ಚೊಟ್ಟು, ಬೀನ್ಸು, ಮತ್ತು ಇದು ಅಥವಾ ಬೇರೆ ಇಂಟರ್ ಕಲ್ಟಿವೇಷನ್ ಬೆಳೆಗಳು, ತಂತಿ ದಾರ ಕಟ್ತಕ್ಕಂಥ ಬೆಳೆಗಳೊಳಗೆ ಎಲ್ಲ ಬೆಳೆಗಳೊಳಗೂ ಕೂಡ ಕಲ್ಟಿವೇಷನ್ ಮಾಡ್ಬೋದು. ಇದರಲ್ಲಿ ಇದು ಬಂದು ಕರ್ನಾಟಕ ಎಲ್ಲ ಬೆಳೆಗಳಲ್ಲೂ ಕಲ್ಟಿವೇಷನ್ ಮಾಡ್ಬೋದು. ಮತ್ತು ಅಡಿಕೆ ಗಿಡದಲ್ಲಿ ಮೇನಾಗಿ ಪರ್ಟಿಕ್ಯುಲರಾಗಿ ಅಡಿಕೆ ಗಿಡಕ್ಕೆ ಪ್ರಿಪೇರ್ ಮಾಡ್ತೀವಿ. ಅಡಿಕೆ ಗಿಡಕ್ಕೆ ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ಈಗ ದೊಡ್ಡ ಟ್ರ್ಯಾಕ್ಟರ್ ಹೊಡೆದ್ರೆ ಬೇರೆಲ್ಲ ಕಟ್ಟಾಗುತ್ತೆ. ಮತ್ತು 3 ಅಡಿ 4 ಅಡಿಗೆಲ್ಲ ಈಗ ಅಡಿಕೆ ಸಸಿಗಳನ್ನ ಹಾಕಿದ್ದಾರೆ. ಹಾಗಾಗಿ ಮಿನಿ ಟ್ರ್ಯಾಕ್ಟರ್ ಕೂಡ ಹೋಗದೆ ಅಂತ ಜಾಗಗಳಿದ್ದಾವೆ. ಆ ಜಾಗಗಳಲ್ಲಿ ಆರಾಮಾಗಿ ಕಲ್ಟಿವೇಷನ್ ಮಾಡ್ಕೋಬೋದು ಈ ಪವರ್ ವೀಡರಲ್ಲಿ. ಈ ಪವರ್ ವೀಡರು ಅಡಿಕೆ ಗಿಡಕ್ಕೆ ಸ್ಪೆಸಿಫಿಕ್ಕಾಗಿ ಯಾಕೆ ಹೇಳ್ತೀವಿ ಅಂದರೆ, ಬೇರೆ ಕಟ್ಟಾಗಲ್ಲ. ನಾವು ಒಂದು ಅಳತೆಗೆ ಹೊಡ್ಕೋಬೋದು. ಈಗ 3 ಇಂದ 4 ಇಂಚು, 5 ಇಂಚು, 6 ಇಂಚ್ ತನಕ ಡೆಪ್ತ್ 6 ಇಂಚ್ ತನಕಲ್ಲೂ ಹೊಡ್ಕೋಬೋದು, 6 ಇಂದ 7 ಇಂಚ್ ತನಕಲ್ಲೂ ಹೊಡ್ಕೋಬೋದು. ಅದು ನೆಲದ ತೇವಾಂಶ ಹೆಂಗಿರುತ್ತೆ ಆ ಇದರಲ್ಲಿ ಕಲ್ಟಿವೇಷನ್ ಆಗುತ್ತೆ. ಬಟ್ ಏನಪ್ಪ ಅಂದರೆ, ಕೆಲವು ರೈತರು ಏನು ಮಾಡ್ತಾರೆ, ಬೇರ್ ಕಟ್ಟಾಗುತ್ತೆ ಅಂತಾರೆ. ಬೇರ್ ಕಟ್ಟಾಗಲ್ಲ. ಇದರಲ್ಲಿ ಆರಾಮಾಗಿ 2 ಇಂದ 3 ಇಂಚು ಅಡಿಕೆ ಗಿಡದಲ್ಲಿ ಕಲ್ಟಿವೇಷನ್ ಮಾಡ್ಕೋಬೋದು. ನೆಲ ತೇವಾಂಶ ಇತ್ತು ಅಂದರೆ ವೈಬ್ರೇಷನ್ ಕಡಿಮೆ ಆಗುತ್ತೆ. ಮತ್ತು ಇದು ಡ್ರೈ ಲ್ಯಾಂಡಲ್ಲಿ ಉಪಯೋಗಿಸೋಕೆ ಬರೋಲ್ಲ. ಕೆಲವ್ರು ಹೇಳ್ತಾರೆ ಡ್ರೈ ಲ್ಯಾಂಡಲ್ಲೂ ಹೊಡಿಬೋದು ಅಂತ. ಡ್ರೈ ಲ್ಯಾಂಡಲ್ಲಿ ಉಪಯೋಗಿಸ್ಬೋದು, ಬಟ್ ವೈಬ್ರೇಷನ್ ಬರುತ್ತೆ. ಡ್ರೈ ಲ್ಯಾಂಡಲ್ಲಿ ವೈಬ್ರೇಷನ್ ಬರುತ್ತೆ, ಮತ್ತೆ ವೈಬ್ರೇಷನ್ನೇ ಬರೋದಿಲ್ಲ ಅಂತ ಕೊಡ್ತಾರೆ. ಡ್ರೈ ಲ್ಯಾಂಡ್ ಹೊಡೆದ್ರೆ ಯಾವುದೇ ಪವರ್ ವೀಡರ್ ಆದರೂ ಸಹ, ಬ್ಯಾಕ್ ರೋಟ್ರಿ ಪವರ್ ವೀಡರು ಅಥವಾ ಫ್ರಂಟ್ ರೋಟ್ರಿ ಪವರ್ ವೀಡರ್ ಆದರೂ ಕೂಡ, ಮತ್ತು ಸೆಂಟ್ರ್ ರೋಟ್ರಿ ಪವರ್ ವೀಡರ್ ಆದರೂ ಕೂಡ ವೈಬ್ರೇಷನ್ ಬಂದೇ ಬರುತ್ತೆ. ಅದರಿಂದ ಈ ಪವರ್ ವೀಡರ್ನ ತೇವಾಂಶ ಇದ್ದಾಗಲೇ ಹೊಡೆದ್ರೆ ಉತ್ತಮ. ಮತ್ತು ತೀರ ನೀರು ಕೆಸರಾಗಿತ್ತು ಅಂದರೆ ಹೊಡೆಯೋಕೆ ಇನ್ನೂ ಅನುಕೂಲ ಆಗುತ್ತೆ. ಕೆಸರಾಗಿತ್ತು ಅಂದರೆ ಎಲ್ಲ ಕೊಚ್ಚಿ ಒಳಗಡೆ ತುಂಬಿಡುತ್ತೆ, ಇನ್ನೂ ಅನುಕೂಲ ಆಗುತ್ತೆ. ಹಸಿ ಇದ್ದಾಗ ಹೊಡೆಯೋಕ್ಕೆ ತುಂಬ ಉತ್ತಮ. ಇದು ಪವರ್ ವೀಡರ್ ಬಗ್ಗೆ ಹೇಳಬೇಕು ಅಂದರೆ, ಈ ಪವರ್ ವೀಡರಲ್ಲಿ ಟ್ಯೂಬ್ ಟೈರ್ ಬರ್ತಾ ಇದೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಇದನ್ನು ಕೊಟ್ಟಾಗ 28,000ಕ್ಕೆ ಟ್ಯೂಬ್ಲೆಸ್ ಬರ್ತಾ ಇತ್ತು. ಬಟ್ ಈಗ ಟ್ಯೂಬ್ ಟೈರ್ ಬರ್ತಾ ಇದೆ. ಕೆಲವರು ಟ್ಯೂಬ್ ಟೈರ್ ಬೇಕು ಅಂತೇಳಿ ಕೇಳೋ ಹೊತ್ತಿಗೆ ಟ್ರಾಲಿ ಉಪಯೋಗಿಸ್ಬೇಕು, ಅದಕ್ಕೆ ಟ್ಯೂಬ್ ಟೈರ್ ಬೇಕು ಅನ್ನೋ ಹೊತ್ತಿಗೆ ಈಗ ಟ್ಯೂಬ್ ಟೈರ್ನ ಕೊಡ್ತಾ ಇದ್ದೀವಿ ನಾವು 28,000 ಪವರ್ ವೀಡರಲ್ಲಿ. ಮತ್ತು ಇದು ಅಳತೆ ಬಂದ್ಬಿಟ್ಟು 2 ರಿಂದ 2.25 ಅಡಿ ಬರುತ್ತೆ. ಇಂಟರ್ ಕಲ್ಟಿವೇಷನ್ ಆಗಿರ್ಬೋದು, ಅಥವಾ ಅದರ ಜಾಗದಲ್ಲಿ ಟ್ರಾಲಿ ಹಾಕ್ಕೊಂಡು ಓಡಿಸ್ಬೇಕು ಅಂದರೂ ಕೂಡ ಆರಾಮಾಗಿ ಓಡಿಸ್ಬೋದು. ಮತ್ತು ಈಸಿ ಟು ಕ್ಯಾರಿ ಇರುತ್ತೆ, ಲೇಡೀಸು ಕೂಡ ಉಪಯೋಗಿಸ್ಬೋದು. ಇದು ಈಸಿ ಟು ಇದು ಪಿಕಪ್ ಇರುತ್ತೆ. ಮತ್ತು ಸ್ಟಾರ್ಟ್ರು ಅಷ್ಟೇ ಈಸಿ ಟು ಸ್ಟಾರ್ಟ್ ಆಗುತ್ತೆ, ಸಿಂಪಲಾಗಿ ಸ್ಟಾರ್ಟ್ ಆಗುತ್ತೆ. ಇದು 4 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಇದು ಬೇರೆ ಪವರ್ ವೀಡರ್ಗೆ ಹೋಲಿಕೆ ಮಾಡ್ಕೊಂಡ್ರೆ ಸಿಂಪಲಾಗಿ ಸ್ಟಾರ್ಟ್ ಆಗುತ್ತೆ. ಈ ಪವರ್ ವೀಡರ್ಗೆ ನಾವು ಇದು 28,000 ಕೊಡ್ತಾ ಇದ್ದೀವಿ, ಪ್ಲಸ್ 1 ಇಯರ್ ವಾರಂಟಿ ಕೂಡ ಇದು ಈ ಇಂಜಿನ್ಗೆ. ಈ ಪವರ್ ವೀಡರ್ ಬೇಕು ಅಂದರೆ ಇಲ್ಲಿ ಬಂದು ಕೂಡ ನೋಡ್ಬೋದು. ಇಲ್ಲಿ ಬಂದರೆ ಡೆಮೋ ನೋಡೋ ವ್ಯವಸ್ಥೆ ಇರುತ್ತೆ. ಇಲ್ಲಿ ಡೆಮೋ ಹೊಡ್ಕೊಂಡು ಕೂಡ ಇದು ನೋಡ್ಕೊಂಡು ಹೋಗ್ಬೋದು. ಬೇಕು ಅಂತ ತಗೊಬೋದು, ಬೇಡ ಅಂದ್ರೆ ವಾಪಸ್ ಕೂಡ ಹೋಗ್ಬೋದು. ಇಲ್ಲ ನಮಗೆ ಇದು ಕಳಿಸ್ಕೊಡಿ ಅಂದರೆ ನಾವು ಕಳಿಸ್ಕೊಡೋ ವ್ಯವಸ್ಥೆ ಕೂಡ ಮಾಡ್ತೀವಿ. ಎಂಟೈರ್ ಇಂಡಿಯಾ ಇದು ಸಪ್ಲೈ